ಲ್ಲಿ ಆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಲಾಗಿತ್ತು. ಎಂಎಲ್ಎ ಪುತ್ರ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ತನ್ನ ತಂದೆಯ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಒಬ್ಬ ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಜೆಡಿಎಸ್ ಅದಕ್ಕೆ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೆಯಿತು. ಅದರ ಕುರಿತಾದ ಒಂದು ರಿಪೋರ್ಟ್. ಕಿಚ್ಚು ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಆಕ್ರೋಶದ ಕಿಚ್ಚು. ಬೀದಿಗಿಳಿದು ಹೋರಾಟದ ಕಹಳೆ ಮೊಳಗಿಸಿರೋ ಜೆಡಿಎಸ್ ನಾಯಕರು. ಶಾಸಕನ ಮಗನನ್ನ ಬಂಧಿಸುವಂತೆ ಪಟ್ಟು. ಮಹಿಳಾ ಅಧಿಕಾರಿಗೆ ಜೆಡಿಎಸ್ ಸಾಥ್. ಶಾಸಕನ ಮಗನ ಬಂಧನಕ್ಕೆ ಪ್ರೊಟೆಸ್ಟ್. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಪ್ರಕರಣ ಶಿವಮೊಗ್ಗದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನನ್ನ ಬಂಧಿಸುವಂತೆ ಇವತ್ತು ಜೆಡಿಎಸ್ ನಾಯಕರು ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭದ್ರಾವತಿಯ ಮಾಧವಚಾರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ಮಾಡಿ ಗುಡುಗಿದ್ರು. ಈ ಭಾಗದ ಶಾಸಕರಿಗೆ ಈ ವೇದಿಕೆ ಮೂಲಕ ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ. ಮಹಿಳಾ ಅಧಿಕಾರಿಗೆ ಫೋನ್ನಲ್ಲಿ ಯಾರು ಮಾತಾಡಿದ್ದಾರೆ ಅಂತ ಎಫ್ಎಸ್ಎಲ್ಗೆ ಕಳುಹಿಸಿ ಶಾಸಕರ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ಜೆಡಿಎಸ್ ನಾಯಕಿ ಶಾರದಾ ಅಪ್ಪಾಜಿಗೌಡ ಗುಡುಗಿದ್ರು. ಪೊಲೀಸರು ಅಕ್ರಮ ದಂಧೆಕೋರರ ಜೊತೆ ಕೂತು ಪಾರ್ಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಶಾಸಕನ ಮಗನಿಗೆ ಮಾತೆ ಮೃತ್ಯು. ಭದ್ರಾವತಿಯಲ್ಲಿ ನಡೆದ ಮಹಿಳಾ ಅಧಿಕಾರಿ ಮೇಲಿನ ನಿಂದನೆ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಲಾಗಿತ್ತು. ಎಂಎಲ್ಎ ಪುತ್ರ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ತನ್ನ ತಂದೆಯ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಒಬ್ಬ ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಜೆಡಿಎಸ್ ಅದಕ್ಕೆ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೆಯಿತು. ಅದರ ಕುರಿತಾದ ಒಂದು ರಿಪೋರ್ಟ್. ಕಿಚ್ಚು ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಆಕ್ರೋಶದ ಕಿಚ್ಚು. ಬೀದಿಗಿಳಿದು ಹೋರಾಟದ ಕಹಳೆ ಮೊಳಗಿಸಿರೋ ಜೆಡಿಎಸ್ ನಾಯಕರು. ಶಾಸಕನ ಮಗನನ್ನ ಬಂಧಿಸುವಂತೆ ಪಟ್ಟು. ಮಹಿಳಾ ಅಧಿಕಾರಿಗೆ ಜೆಡಿಎಸ್ ಸಾಥ್. ಶಾಸಕನ ಮಗನ ಬಂಧನಕ್ಕೆ ಪ್ರೊಟೆಸ್ಟ್. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಪ್ರಕರಣ ಶಿವಮೊಗ್ಗದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನನ್ನ ಬಂಧಿಸುವಂತೆ ಇವತ್ತು ಜೆಡಿಎಸ್ ನಾಯಕರು ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭದ್ರಾವತಿಯ ಮಾಧವಚಾರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ಮಾಡಿ ಗುಡುಗಿದ್ರು. ಈ ಭಾಗದ ಶಾಸಕರಿಗೆ ಈ ವೇದಿಕೆ ಮೂಲಕ ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ. ಮಹಿಳಾ ಅಧಿಕಾರಿಗೆ ಫೋನ್ನಲ್ಲಿ ಯಾರು ಮಾತಾಡಿದ್ದಾರೆ ಅಂತ ಎಫ್ಎಸ್ಎಲ್ಗೆ ಕಳುಹಿಸಿ ಶಾಸಕರ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ಜೆಡಿಎಸ್ ನಾಯಕಿ ಶಾರದಾ ಅಪ್ಪಾಜಿಗೌಡ ಗುಡುಗಿದ್ರು. ಪೊಲೀಸರು ಅಕ್ರಮ ದಂಧೆಕೋರರ ಜೊತೆ ಕೂತು ಪಾರ್ಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಶಾಸಕನ ಮಗನಿಗೆ ಮಾತೆ ಮೃತ್ಯು. ಭದ್ರಾವತಿಯಲ್ಲಿ ನಡೆದ ಮಹಿಳಾ ಅಧಿಕಾರಿ ಮೇಲಿನ ನಿಂದನೆ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಲಾಗಿತ್ತು. ಎಂಎಲ್ಎ ಪುತ್ರ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ತನ್ನ ತಂದೆಯ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಒಬ್ಬ ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಜೆಡಿಎಸ್ ಅದಕ್ಕೆ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೆಯಿತು. ಅದರ ಕುರಿತಾದ ಒಂದು ರಿಪೋರ್ಟ್. ಕಿಚ್ಚು
ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಆಕ್ರೋಶದ ಕಿಚ್ಚು. ಬೀದಿಗಿಳಿದು ಹೋರಾಟದ ಕಹಳೆ ಮೊಳಗಿಸಿರೋ ಜೆಡಿಎಸ್ ನಾಯಕರು. ಶಾಸಕನ ಮಗನನ್ನ ಬಂಧಿಸುವಂತೆ ಪಟ್ಟು. ಮಹಿಳಾ ಅಧಿಕಾರಿಗೆ ಜೆಡಿಎಸ್ ಸಾಥ್. ಶಾಸಕನ ಮಗನ ಬಂಧನಕ್ಕೆ ಪ್ರೊಟೆಸ್ಟ್. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಪ್ರಕರಣ ಶಿವಮೊಗ್ಗದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನನ್ನ ಬಂಧಿಸುವಂತೆ ಇವತ್ತು ಜೆಡಿಎಸ್ ನಾಯಕರು ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭದ್ರಾವತಿಯ ಮಾಧವಚಾರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ಮಾಡಿ ಗುಡುಗಿದ್ರು. ಈ ಭಾಗದ ಶಾಸಕರಿಗೆ ಈ ವೇದಿಕೆ ಮೂಲಕ, ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ. ಮಹಿಳಾ ಅಧಿಕಾರಿಗೆ ಫೋನ್ನಲ್ಲಿ ಯಾರು ಮಾತಾಡಿದ್ದಾರೆ ಅಂತ ಎಫ್ಎಸ್ಎಲ್ಗೆ ಕಳುಹಿಸಿ ಶಾಸಕರ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ಜೆಡಿಎಸ್ ನಾಯಕಿ ಶಾರದಾ ಅಪ್ಪಾಜಿಗೌಡ ಗುಡುಗಿದ್ರು. ಪೊಲೀಸರು ಅಕ್ರಮ ದಂಧೆಕೋರರ ಜೊತೆ ಕೂತು ಪಾರ್ಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಶಾಸಕನ ಮಗನಿಗೆ ಮಾತೆ ಮೃತ್ಯು. ಭದ್ರಾವತಿಯಲ್ಲಿ ನಡೆದ ಮಹಿಳಾ ಅಧಿಕಾರಿ ಮೇಲಿನ ನಿಂದನೆ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಭೀಮಾನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಲಾಗಿತ್ತು. ಎಂಎಲ್ಎ ಪುತ್ರ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ತನ್ನ ತಂದೆಯ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಒಬ್ಬ ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಜೆಡಿಎಸ್ ಅದಕ್ಕೆ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೆಯಿತು. ಅದರ ಕುರಿತಾದ ಒಂದು ರಿಪೋರ್ಟ್. ಕಿಚ್ಚು. ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಆಕ್ರೋಶದ ಕಿಚ್ಚು. ಬೀದಿಗಿಳಿದು ಹೋರಾಟದ ಕಹಳೆ ಮೊಳಗಿಸಿರೋ ಜೆಡಿಎಸ್ ನಾಯಕರು. ಶಾಸಕನ ಮಗನನ್ನ ಬಂಧಿಸುವಂತೆ ಪಟ್ಟು. ಮಹಿಳಾ ಅಧಿಕಾರಿಗೆ ಜೆಡಿಎಸ್ ಸಾಥ್. ಶಾಸಕನ ಮಗನ ಬಂಧನಕ್ಕೆ ಪ್ರೊಟೆಸ್ಟ್. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಪ್ರಕರಣ ಶಿವಮೊಗ್ಗದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನನ್ನ ಬಂಧಿಸುವಂತೆ ಇವತ್ತು ಜೆಡಿಎಸ್ ನಾಯಕರು ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭದ್ರಾವತಿಯ ಮಾಧವಚಾರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ಮಾಡಿ ಗುಡುಗಿದ್ರು. ಈ ಭಾಗದ ಶಾಸಕರಿಗೆ ಈ ವೇದಿಕೆ ಮೂಲಕ, ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ. ಮಹಿಳಾ ಅಧಿಕಾರಿಗೆ ಫೋನ್ನಲ್ಲಿ ಯಾರು ಮಾತಾಡಿದ್ದಾರೆ ಅಂತ ಎಫ್ಎಸ್ಎಲ್ಗೆ ಕಳುಹಿಸಿ ಶಾಸಕರ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ಜೆಡಿಎಸ್ ನಾಯಕಿ ಶಾರದಾ ಅಪ್ಪಾಜಿಗೌಡ ಗುಡುಗಿದ್ರು. ಪೊಲೀಸರು ಅಕ್ರಮ ದಂಧೆಕೋರರ ಜೊತೆ ಕೂತು ಪಾರ್ಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಶಾಸಕನ ಮಗನಿಗೆ ಮಾತೆ ಮೃತ್ಯು. ಭದ್ರಾವತಿಯಲ್ಲಿ ನಡೆದ ಮಹಿಳಾ ಅಧಿಕಾರಿ ಮೇಲಿನ ನಿಂದನೆ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಭೀಮಾನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಲಾಗಿತ್ತು. ಎಂಎಲ್ಎ ಪುತ್ರ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ತನ್ನ ತಂದೆಯ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಒಬ್ಬ ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಜೆಡಿಎಸ್ ಅದಕ್ಕೆ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೆಯಿತು. ಅದರ ಕುರಿತಾದ ಒಂದು ರಿಪೋರ್ಟ್. ಕಿಚ್ಚು. ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಆಕ್ರೋಶದ ಕಿಚ್ಚು. ಬೀದಿಗಿಳಿದು ಹೋರಾಟದ ಕಹಳೆ ಮೊಳಗಿಸಿರೋ ಜೆಡಿಎಸ್ ನಾಯಕರು. ಶಾಸಕನ ಮಗನನ್ನ ಬಂಧಿಸುವಂತೆ ಪಟ್ಟು. ಮಹಿಳಾ ಅಧಿಕಾರಿಗೆ ಜೆಡಿಎಸ್ ಸಾಥ್. ಶಾಸಕನ ಮಗನ ಬಂಧನಕ್ಕೆ ಪ್ರೊಟೆಸ್ಟ್. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಪ್ರಕರಣ ಶಿವಮೊಗ್ಗದಲ್ಲಿ ಭಾರೀ ಆಕ್ರೋಶ